ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ವನಸಿರಿ ಅಫಿಷಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ನೀವು ತಮ್ಲೈನ್ನ ನೋಡಿರ್ತೀರ. ಸೊ ಅಲ್ಲಿ ನಾನು ಮೆನ್ಷನ್ ಮಾಡೋದು ಇಷ್ಟೇ, ಮಾನವೀಯತೆಯನ್ನು ಮರೆತ ಕೇರಳ ಜನತೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಅಂತ. ಸ್ನೇಹಿತರೆ, ಏನಾಗ್ತಿದೆ ಅಂತಂದರೆ, ನಮ್ಮ ನೆಚ್ಚಿನ ಅರ್ಜುನ ಯಾವಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೋ, ಸೊ ಆ ಒಂದು ಸಮಯದಿಂದ ನಮ್ಮ ಕರ್ನಾಟಕದಲ್ಲಿ ಅತಿಯಾಗಿ ಆನೆಗಳು ಸಾವನ್ನಪ್ತಾ ಇದ್ದಾವೆ. ಕ್ಯಾಂಪಲ್ಲಿದ್ದ ಆನೆಗಳು ಕೂಡ ಸಾವನ್ನಪ್ತಿದ್ದಾವೆ, ಕಾಡಲ್ಲಿರುವಂಥ ಆನೆಗಳು ಸಾವನ್ನಪ್ತಾ ಇದ್ದಾವೆ. ಕಾಡಿನಿಂದ ಮೇವನ್ನು ಅರಸಿ ಬಂದಂಥ ಆನೆಗಳ ಸಾವಿಗೆ ನೇರ ಕಾರಣ ನಮ್ಮ ಜನತೆ. ತೋಟದಲ್ಲಿ ಹಾಕಿದ್ದಂಥ ವಿದ್ಯುತ್ ತಂತಿಗಳನ್ನ ಸ್ಪರ್ಶ ಮಾಡಿ ಸೊ ಎಷ್ಟೋ ಆನೆಗಳು ಅಲ್ಲೇ ಸತ್ತಿವೆ. ಅದಕ್ಕೆ ಉದಾಹರಣೆ ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರ. ತುಂಬ ವಿಡಿಯೋದಲ್ಲಿ, ತುಂಬ ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಬಂದಿದೆ. ಡೈಲಿ ಒಂದೊಂದು ಆನೆಗಳು ಕರೆಂಟ್ ಏನು ಶಾಕ್ ಹೊಡೆದು ಸತ್ತೋಯ್ತು. ಇದೇ ರೀತಿ ಕಂಟಿನ್ಯೂ ಆಗಿ ನಡೀತಾ ಬರ್ತಾಯಿದೆ. ಸೊ ಕಡಿಮೆ ಅಂತಂದ್ರೆ ಒಂದು 20ಕ್ಕಿಂತ ಹೆಚ್ಚು ಆನೆಗಳು ನಮ್ಮ ಕರ್ನಾಟಕದಲ್ಲಿ ಸಾವನ್ನಪ್ಪಿದೆ. ಸೊ ಅದಕ್ಕೆಲ್ಲ ನೇರ ಕಾರಣ ನಮ್ಮ ಜನತೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಇದ್ದಂಥ ಕಾಡನ್ನೆಲ್ಲ ನಾಶ ಮಾಡಿ ತಮ್ಮ ತೋಟಗಳನ್ನ ಮಾಡ್ಕೊಳ್ಳೋದು, ಮತ್ತು ಅವು ಏನು ಓಡಾಡ್ತವೆ, ಒಂದು ದಾರಿ ಇರುತ್ತೆ, ಆ ಒಂದು ದಾರಿನ ಧ್ವಂಸ ಮಾಡಿ ರೋಡ್ಗಳನ್ನ ಮಾಡಿ ಅವು ನಡೀತಿದ್ದಂಥ ದಾರಿಗಳು ನಾವು ಯಾವ ಥರ ಕಾಲ್ದಾರಿ ಅಂತ ನೋಡ್ಕೊಂಡು ಹೋಗ್ತೀವೋ, ಸೊ ಅದೇ ರೀತಿ ಅವು ಓಡಾಡ್ತಿದ್ದಂಥ ಕಾಲ್ದಾರಿಗಳನ್ನ ನಾಶ ಮಾಡೋದ್ರಿಂದ ಆ ಒಂದು ಕಾಲ್ದಾರಿನೇ ತಪ್ಪಿಸಿ ಬೇರೆ ಕಡೆ ಬರ್ತಾ ಇದ್ದಾವೆ. ಸೊ ಬೇರೆ ಕಡೆ ಬಂದಂಥ ಆನೆಗಳ ಮೇಲೆ ಗುಂಡು ಹೊಡಿಯೋದು, ಸೊ ಬಂದಂಥ ಆನೆಗಳ ಪಟಾಕಿ ಎಸೆಯೋದು, ಸೊ ಈ ಥರ ಮಾಡೋದು, ಮತ್ತು ಅವನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ತಮ್ಮ ತೋಟಗಳೇನಿದೆ ಅಲ್ಲೆಲ್ಲ ಎಲೆಕ್ಟ್ರಿಕಲ್ ಫೆನ್ಸಿಂಗ್ನ ಬಿಟ್ಟು ಸೊ ಈ ಒಂದು ಸಾವುಗಳಿಗೆ ನೇರ ಕಾರಣ ಆಗ್ತಿದ್ದಾರೆ. ಸೊ ಇದು ಒಂದು ತುಂಬ ದುಃಖದ ವಿಷಯ. ಯಾಕಂತಂದರೆ ಕಾಡನ್ನು ಬೆಳೆಸೋದಕ್ಕೆ, ಕಾಡಲ್ಲಿ ನಡೆಯುವಂಥ ಎಲ್ಲ ಒಂದು ಚಟುವಟಿಕೆಗೆ ಮೂಲ ಕಾರಣ ನಮ್ಮ ಆನೆಗಳು. ಸೊ ಅವು ತಿಂದು ಮರಗಳು ಏನು ತಿಂತವೆ, ಅದರಿಂದ ಕಾಡುಗಳು ಬೆಳೆಯೋಕ್ಕೆ ತುಂಬ ಉಪಯುಕ್ತ ಇದೆ. ಸೊ ನಾವು ಏನು ಇಷ್ಟು ಆಕ್ಸಿಜನ್ನ ತಗೋತಾ ಇದ್ದೀವಿ, ಎಲ್ಲ ಕಾಡಿನಿಂದ ಬರ್ತಾ ಇರೋ ಕಾರಣ. ಸೊ ಆನೆಗಳ ಪ್ರಮುಖ ಒಂದು ಹೆಜ್ಜೆ ಒಂದು ಕಾಡು ಬೆಳೆಯೋದಕ್ಕಿದೆ. ಸೊ ಆ ಒಂದು ಆನೆಗಳನ್ನ ಸಾವಿಗೆ ನಮ್ಮ ಜನರು ನೇರ ಕಾರಣ ಆಗ್ತೇವೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಿದೆ. ಒಬ್ಬ ಆನೆ ಪ್ರಿಯಾಗಿ ಮತ್ತು ಒಬ್ಬ ಕರ್ನಾಟಕದ ಒಬ್ಬ ವ್ಯಕ್ತಿಯಾಗಿ ಈ ಒಂದು ಮಾತನ್ನ ಹೇಳೋಕ್ಕೆ ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಆಯಿತು ಅಂತಂದರೆ, ಇನ್ನು ಕೇರಳ ವಿಷಯಕ್ಕೆ ಬರೋದಾದರೆ, ಕೇರಳದಲ್ಲೂ ಕೂಡ ಒಂದು ದೊಡ್ಡ ಘಟನೆ ನಡೆದಿದೆ. ಸೊ ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಆನೆ ಹೆಸರು ಮರಿವಲನ್ ಅಂತ. ಇಡುಕಿ ಏನು ಡಿಸ್ಟಿಕ್ ಬರುತ್ತೆ ಈ ಒಂದು ಭಾಗದಲ್ಲಿ ಇರುವಂಥ ಆನೆ. ಇದು ಕಳೆದ ತಿಂಗಳು ಆಗಸ್ಟಲ್ಲಿ 3ನೇ ವಾರದಲ್ಲಿ ಒಂದು ಗಂಡನ ಜೊತೆ ಕಾಳಗದಲ್ಲಿ ಇರುತ್ತೆ. ಸೊ ಅವಾಗ ಕಾಳಗದಲ್ಲಿದ್ದಾಗ ಸ್ವಲ್ಪ ಗಾಯಗಳನ್ನ ಮಾಡಿಕೊಂಡು ಅಸ್ತವ್ಯಸ್ತ ಆಗಿರುತ್ತೆ. ಸೊ ತದನಂತರ ಅಸ್ತವ್ಯಸ್ತಗೊಂಡಂಥ ಈ ಆನೆ ಆಹಾರನ ಹುಡುಕಿ ಒಂದು ಏನು ತೋಟದ ಈ ಕಡೆ ಬಂದಂಥ ಸಮಯದಲ್ಲಿ ಸೊ ಅಲ್ಲಿದ್ದಂಥ ಜನರು ಏನು ದೇವರ ನಾಡು ಕೇರಳ ಅಂತ ಕರೆಸ್ಕೊಳ್ಳುತ್ತೋ, ದೇವರಿದ್ದಾನೆ, ದೇವರು ಅಂತ ಹೇಳ್ಕೊಳ್ಳುವಂಥ ಕೇರಳದಲ್ಲಿರೋಂಥ ಜನಗಳಿಗೆ ಮನಸ್ಸಾಕ್ಷಿನೇ ಇಲ್ಲ. ಸೊ ಈ ಒಂದು ಆನೆ ಮೇಲೆ ಸತತವಾಗಿ 70 ಪ್ಯಾಲೆಟ್ಸ್ ಅಂತಂದರೆ 70 ಸಣ್ಣ ಸಣ್ಣ ಚೆರೆ ಗುಂಡುಗಳನ್ನ ಈ ಒಂದು ಆನೆ ಮೇಲೆ ಸಿಡಿಸ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಆನೆಯ ಕಂಪ್ಲೀಟ್ ಹೊಟ್ಟೆ ಭಾಗ ಏನಿದೆ, ಬೆನ್ನು ಹೊಟ್ಟೆ ಭಾಗ, ಈ ಒಂದು ಸಂಪೂರ್ಣ ಈ ಒಂದು ಭಾಗದಲ್ಲಿ 70 ಚೆರೆಗಳು ಸೇರಿಕೊಂಡು ಸೊ ಅಲ್ಲಿಂದ ಒಂದು ಗಾಯಗಳಾಗಿ ಪರಿವರ್ತನೆಗೊಂಡು ಈ ಒಂದು ಆನೆ ಸಾವನ್ನಪ್ಪುತ್ತೆ. ನಿಜಕ್ಕೂ ಹೇಳ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಿದೆ. ಸೊ ಇದೇ ಥರ ಆನೆಗಳನ್ನು ತುಂಬ ಇವರು ಕೊಂದಿದ್ದಾರೆ. ಇದು ಒಂದೇ ಅಲ್ಲ, ಕಳೆದ ಒಂದು 3-4 ವರ್ಷದ ಹಿಂದೆ ಕೂಡ ನಿಮಗೆ ಗೊತ್ತಿರ್ಬೋದು, ಆಹಾರನ ಅರಸಿ ಬಂದಂಥ ಒಂದು ಗರ್ಭಿಣಿ ಹೆಣ್ಣಾನೆಗೆ ಅನಾನಸ್ ಒಳಗಡೆ ಬಾಂಬ್ನ ಇಟ್ಟು ಸೊ ಒಂದು ತಿನ್ನೋಕ್ಕೆ ಕೊಡ್ತಾರೆ. ಸೊ ಆ ಒಂದು ಆನೆ ಖುಷಿಯಾಗಿ ಆಹಾರ ಸಿಕ್ತು ಅಂತ ಅದನ್ನು ಎತ್ಕೊಂಡು ಬಂದು ಬಾಯಲ್ಲಿಟ್ಟು ಒಗೆದ ನಂತರ ಅಲ್ಲೇ ಒಂದು ಬಾಯಿ ಒಳಗಡೆ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ಕಾರಣ ತನ್ನ ಬಾಯೆಲ್ಲ ಛಿದ್ರ ಆದ ಕಾರಣ ಸೊ ಆ ಒಂದು ಪೈನ್ನ ತಡೆಯೋಕ್ಕಾಗ್ದಂಥ ಆನೆ ಹೋಗಿ ನೀರೊಳಗಡೆ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ನೀರೊಳಗಡೆ ನಿಂತ್ಕೊಂಡಂಥ ಆನೆ ತುಂಬ ಹೊತ್ತುಗಳ ಕಾಲ ಸೊ ಆ ಒಂದು ನೀರಲ್ಲೇ ನಿಂತಿರುತ್ತೆ, ಆ ಒಂದು ಪೈನನ್ನು ತಡೆಯೋಕ್ಕಾಗ್ದೇ. ಸೊ ಅಲ್ಲೇ ನಿಂತಂಥ ಆನೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಕೊನೆಗೆ ತನ್ನ ಪ್ರಾಣವನ್ನು ಅದೇ ನೀರೊಳಗೆ ಬಿಡುತ್ತೆ. ತದನಂತರ ಕುಮ್ಕಿ ಆನೆಗಳನ್ನ ತರಿಸಿ ಆ ಒಂದು ಆನೆನ ಎತ್ಕೊಂಡು ಆಚೆ ಇಡ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಕೇರಳ ಕತೆ. ಕೇರಳದಲ್ಲಿ ಈ ಥರ ಆನೆಗಳ ಮೇಲೆ ಈ ಗುಂಡು ಹಾರಿಸಿ ಆನೆಗಳನ್ನ ಕೊಲ್ತಾರದೇನು ಹೊಸ್ತಲ್ಲ. ತುಂಬ ಈ ಥರ ಘಟನೆಗಳು ನಡೆದಿದ್ದಾವೆ, ಆದರೆ ನಮ್ಮ ಕಣ್ಣಿಗೆ ಕಂಡು ಬಂದಿಲ್ಲ ಅಷ್ಟೇ. ಸೊ ಇದು ಕೇರಳ ಕತೆ ಆಯಿತು ಅಂದರೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಕತೆ ಆಗಿದೆ. ಸೊ ಎಲ್ಲಿ ಈ ಥರ ಆನೆಗಳು ಬರ್ತಾ ಇದ್ದಾವೆ ಆ ಒಂದು ಭಾಗದಲ್ಲಿ ಈ ಥರ ಗುಂಡು ಹಾರಿಸೋದು, ಪಟಾಕಿ ಹೊಡೆಯೋದು, ಈ ಥರ ಎಲೆಕ್ಟ್ರಿಕಲ್ ಫೆನ್ಸಿಂಗ್ನ ಬಿಟ್ಟು ಆನೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು ತುಂಬ ನಡೀತಾ ಇದೆ. ಸೊ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಗುಂಪಲ್ಲಿ ಬಂದಂಥ ಆನೆಗಳು ಇದ್ದಾಗ ಪಟಾಕಿ ಗುಂಡು ಹೊಡೆದಾಗ ಸೊ ಆ ಒಂದು ಗುಂಪಲ್ಲಿ ಹೆಣ್ಣಾನೆಗಳಿರ್ತವೆ, ಗರ್ಭಿಣಿ ಆನೆಗಳಿರ್ತವೆ, ಅವಕ್ಕೆ ತೊಂದರೆ ಆಗ್ಬೋದು, ಮತ್ತು ಅವಕ್ಕೆ ಪ್ರಾಣಕ್ಕೂ ಕೂಡ ಕುತ್ತು ಬರ್ಬೋದು. ಸೊ ಎರಡನೇದಾಗಿ ಏನಾಗುತ್ತಪ್ಪ ಅಂತಂದರೆ,
ಏನು ಈ ಥರ ನಾವು ಗುಂಡೋರ್ಸೋದು ಮತ್ತು ಪಟಾಕಿ ಕೂಗೋದು ಕಿರ್ಚೋದು ಮಾಡಿದಾಗ ಡಿಸ್ಟರ್ಬ್ ಆದಂಥ ಆನೆ ಏನಾದರೂ ಬಂದು ನಮ್ಮ ಜನರ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಒಂದು ಸಲ ಜನರ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂದರೆ ಅದು ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ಆನೆಗಳಿಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಯಾವ ಆನೆಗಳು ಬರ್ತವೆ ಅವು ಬಂದಂಗೆ ಹೋಗ್ಲಿಕ್ಕೆ ನಾವು ಜಾಗನ ಮಾಡಿಕೊಟ್ಬಿಟ್ರೆ ತುಂಬ ಒಳ್ಳೆಯದು. ಸೊ ಈ ಥರ ನಾವು ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕಿ ಸೊ ಬಂದಂಥ ಆನೆಗೆ ಸಾವಿಗೀಡಾಗಿ ಕಾರಣ ನಾವು ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಪ್ಪ ಅಂತಂದರೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಆನೆಗಳಿವೆ, ಕಾಡಾನೆ ಆಗ್ಬೋದು, ಸಾಕಾನೆ ಆಗ್ಬೋದು. ಸೊ ಈ ಒಂದು ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಈ ಕಾಡಿನಿಂದ ಮೇವನ್ನ ಅರಸಿ ಬಂದಂಥ ಆನೆಗಳಿಗೆ ಸಾವಿಗೆ ನಾವು ಕಾರಣ ಆಗೋದು ಬೇಡ. ಸೊ ಆದಷ್ಟು ಏನಿದೆ ಎಲೆಕ್ಟ್ರಿಕಲ್ ಫೆನ್ಸಿಂಗ್ನ ಏನು ಕೊಟ್ಟು ಈ ಒಂದು ಘಟನೆಗಳು ನಡೀತಾ ಇದ್ದಾವೆ, ಸೊ ಅದನ್ನು ನಾವು ಮುಕ್ತ ಮಾಡೋಣ. ಸೊ ಆನೆಗಳ ಒಂದು ರಕ್ಷಣೆನ ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಸೊ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ಹೇಳಿರೋಂಥ ಮಾತುಗಳಲ್ಲಿ ಯಾರಿಗಾದರೂ ಬೇಜಾರಾಗಿದ್ದೀರಾ ಅಥವಾ ತಪ್ಪು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಆ ಒಂದು ಅನಿಸಿಕೆನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.